ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವೀಗ ದಾವಣಗೆರೆ ನಗರದ ಬೇತೂರು ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಏನು ನಾವು ಕಾರ್ಲ್ ಮಾರ್ಕ್ಸ್ ನಗರದಲ್ಲಿದ್ದೀವಿ. ನೋಡ್ತಾ ಇರಬೇಕು, ಒಂದು ಸಣ್ಣ ಫ್ಲೆಕ್ಸಿನ ವಿಚಾರವಾಗಿ ಏನು ಇಲ್ಲಿ ಒಂದು ಘರ್ಷಣೆ ನಡೆದಿರ್ತಕ್ಕಂಥದ್ದು, ಕಲ್ಲು ತೂರಾಟ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಕಾರ್ಲ್ ಮಾರ್ಕ್ಸ್ನ ನಗರದ ವಾರ್ಡ್ ನಂಬರ್ 13ನಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ಬೋದು. ಈ ಫ್ಲೆಕ್ಸ್ಗಳನ್ನು ಹಚ್ಚಿದ್ದಾರೆ. ಇದಕ್ಕೆ ಕೆಲವೊಂದು ಜನ ವಿರೋಧ ವ್ಯಕ್ತಪಡಿಸಿದ್ರು ಎಂಬತಕ್ಕಂಥದ್ದು. ಏನು ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಇಂಥ ಒಂದು ಫ್ಲೆಕ್ಸ್ಗಳ ಹಾವಳಿ ಹೆಚ್ಚಾಗಿದ್ದು, ಫ್ಲೆಕ್ಸ್ ಅದಕ್ಕೂ ಪ್ರತಿಯಾಗಿ ಇನ್ನೊಂದು ಕೋಮಿನಾರ್ ಹಚ್ಚಿದ್ರೆ ಅದಕ್ಕೆ ಮತ್ತೊಂದು ಕೋಮಿನಾರ್ ಒಂದು ಫ್ಲೆಕ್ಸನ್ನು ಹಚ್ಚುವಂಥದ್ದು ಇದು ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ಬಹುತೇಕರು ಇಲ್ಲೆಲ್ಲ ಅತಿ ಹೆಚ್ಚು ಏನು ಅಲ್ಪಸಂಖ್ಯಾತರು, ಅದ್ರ ಸ್ವಲ್ಪ ಭಾಗದಲ್ಲಿ ಬೇರೆ ಸಮುದಾಯದವರು ಕೂಡ ಇಲ್ಲಿ ವಾಸವಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಫ್ಲೆಕ್ಸ್ ಇಲ್ಲಿ ಏನು ನಮ್ಮ ಮನೆಗಳ ಮುಂದೆ ಫ್ಲೆಕ್ಸ್ ಹಾಕಬೇಡಿ ಅಂತಕ್ಕಂಥ ಒಬ್ಬರು ಆರೋಪ ಮಾಡಿದರೆ, ಮತ್ತೊಂದು ಕಮ್ಯುನಿಟಿಯವರು ಅದನ್ನು ವಿರೋಧ ಮಾಡಿದ ಹಿನ್ನೆಲೆಯಲ್ಲಿ ಘರ್ಷಣೆ ಆಗಿರ್ತಕ್ಕಂಥದ್ದು. ಈ ಪೊಲೀಸರು ಕೂಡ ಬಂದು ಈ ಸ್ಥಳದಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಈ ಪ್ರದೇಶದಲ್ಲಿ ಇಡೀ ಪೊಲೀಸ್ ಬಂದೋಬಸ್ತಿಯನ್ನು ಮಾಡಲಾಗಿದೆ. ಪೊಲೀಸರು ಈಗಾಗಲೇ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಈ ಕಾರ್ಲ್ ಮಾರ್ಕ್ಸ್ ನಗರದ ಈ ಬೆಂಕಿ ಏನು ಇದು ಇರ್ತಕ್ಕಂಥದ್ದು ಮಂಡಕ್ಕಿ ಬಡ್ಡಿ ಲೇಔಟ್ಗೆ ಹೊಂದಿಕೊಂಡಿರ್ತಕ್ಕಂಥದ್ದು. ಮಂಡಕ್ಕಿ ಬಡ್ಡಿಯಿಂದ ಮುಂದೆ ನಿರಂತರವಾಗಿ ಏನು ಬಹುತೇಕ ದಾವಣಗೆರೆ ನಗರದಲ್ಲಿ ಇರ್ತಕ್ಕಂಥ ಬಹುತೇಕವಾಗಿ ಅತಿ ಹೆಚ್ಚು ಅಲ್ಪಸಂಖ್ಯಾತರಿರ್ತಕ್ಕಂಥ ಪ್ರದೇಶ ಅಂದರೆ ಇದು ಆಜಾದ್ ನಗರ, ಬಾಷಾ ನಗರ, ಇದು ಮುಂದೆ ಕಾರ್ಲ್ ಮಾರ್ಕ್ಸ್ ನಗರ ಅಂತ ಹೇಳ್ಬೋದು. ಈ ಒಂದು ಫ್ಲೆಕ್ಸ್ ವಿಚಾರವಾಗಿ ಒಂದು ಸಣ್ಣ ಘಟನೆ ನಡೆದ ಹಿನ್ನೆಲೆಯಲ್ಲಿ ಅದು ಭಾವನಾತ್ಮಕವಾಗಿ ಆ ಬೋರ್ಡನ್ನು ಏನು ಹಾಕಿದ್ದಾರೆ, ಅವರೊಂದು ಫ್ಲೆಕ್ಸನ್ನು ಹಾಕಿದ್ದಾರೆ. ಆ ಫ್ಲೆಕ್ಸನ್ನು ತೆಗೀರಿ ಅಂತಕ್ಕಂಥ ಒಬ್ಬರು ಹೇಳಿದರೆ ಅದರಲ್ಲೂ ಅವರ ಒಂದು ಮನೆ ಮೇಲೆ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು. ಇದರಿಂದ ಸ್ವಲ್ಪ ಹೊತ್ತು ಇಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಬಿಗುವಿನ ವಾತಾವರಣ ಉಂಟಾದ ಹಿನ್ನೆಲೆಯಲ್ಲಿ ತಕ್ಷಣವೇ ಪೊಲೀಸ್ ಸಿಬ್ಬಂದಿಗಳು ಈ ಪ್ರದೇಶದಲ್ಲಿ ಬಂದು DR ವ್ಯಾನ್ಗಳನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಸಿಬ್ಬಂದಿ ಎಲ್ಲ ಈ ಗಲ್ಲಿಯಲ್ಲಿ ಕೂಡ ಒಂದು ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಯಾರೂ ಕೂಡ ಹೊರಗೆ ಬರದ ರೀತಿಯಲ್ಲಿ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಈಗ ಒಂದು ಪರಿಸ್ಥಿತಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಇದು ಒಂದು ಸಣ್ಣ ಕಾರಣಕ್ಕಾಗಿ ಫ್ಲೆಕ್ಸ್ ವಿಚಾರವಾಗಿ ನಡೆದಂಥ ಒಂದು ಸಣ್ಣ ಘಟನೆಯಿಂದಾಗಿ ಇಡೀ ಪ್ರದೇಶದಲ್ಲಿ ಒಂದಿಷ್ಟು ಸಮಯ ಅಂದರೆ ಒಂದು ಬಿಗುವಿನ ವಾತಾವರಣ ಉಂಟಾಗಿತ್ತು ಎಂಬತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.